ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ನಾವು ಗಮನಿಸಬಹುದು, ಈಗಾಗಲೇ ತೇಜಸ್ವಿ ಸೂರ್ಯ ವೋಟ್ ಮಾಡೋದಕ್ಕೆ ಆಗಮಿಸಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಮಾತನಾಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯ. ಅದನ್ನ ಕೂಡ ನೇರ ಪ್ರಸಾರ ದೃಶ್ಯಗಳು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇನ್ನೊಂದ್ಸಲ ತಗೊಳ್ಬಹುದು. ಬೆಂಗಳೂರಿನ ಎಲ್ಲ ಮತದಾರರಿಗೆ ನನ್ನ ಅಭಿನಂದನೆಗಳು, ನಮಸ್ಕಾರಗಳು. ನನ್ನ ತಂದೆ ತಾಯಿ ಮನೆಯವರು ಎಲ್ಲರನ್ನ ಇವತ್ತು ಸಮೇತವಾಗಿ ಇವತ್ತು ಬಂದು ನಮ್ಮ ಬೂತ್ನಲ್ಲಿ ನಾನು ಮತದಾನ ಹಾಕುವಂಥ ಪ್ರಕ್ರಿಯೆಯನ್ನು ಮುಗಿಸಿದ್ದೇನೆ. ನಾನೇ ಫಸ್ಟ್ ವೋಟರ್ ಆಗಬೇಕು ಅಂತ ನಾನು ಭಾಳ ಬೇಗ ಎದ್ದು ಬಂದೆ. ಆದರೆ ನಮಗಿಂತ ಮುಂಚೆ ಆಗಲೇ ಬಹಳ ದೊಡ್ಡ ಲೈನು ಬಂದು ನಿಂತಿತ್ತು. ಜನರು ಬಹಳ ಉತ್ಸಾಹದಿಂದ ಮತದಾನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮತದಾನ ಮಾಡುವಂಥ ಸಂದರ್ಭದಲ್ಲಿ ನನ್ನ ರಾಜಕಾರಣದ, ನನ್ನ ಸಾರ್ವಜನಿಕ ಜೀವನದಲ್ಲಿ ಮೊದಲ ಗುರುವಾಗಿ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದಂಥ ಇಲ್ಲಿನ ಹಿಂದಿನ 6 ಬಾರಿಯ ಸಂಸದರು, ಮುತ್ಸದ್ದಿ ನಾಯಕರಾದಂಥ ನನ್ನ ನೆಚ್ಚಿನ ಅನಂತಕುಮಾರ್ ಸರ್ನ ಬಹಳ ನೆನಪಿಸ್ಕೊಂಡೆ. ಇವತ್ತು ಈ ಅವಕಾಶವನ್ನು ಮಾಡಿಕೊಟ್ಟಂಥ ನನ್ನ ಪಕ್ಷದ ಎಲ್ಲ ಹಿರಿಯರು, ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ನಮ್ಮ ಮೇಲೆ ಭರವಸೆ ಇಡ್ತಾ ಇರುವಂಥ ಬೆಂಗಳೂರು ದಕ್ಷಿಣದ ಲಕ್ಷಾಂತರ ಮತದಾರರು, ಇವರನ್ನೆಲ್ಲರೂ ಒಂದು ಬಾರಿ ಮನಸ್ಸಿನಲ್ಲಿ ನೆನಪಿಸ್ಕೊಂಡು ಆ ದೇವರಲ್ಲಿ ಇವರೆಲ್ಲರನ್ನೂ ಸೇವೆ ಮಾಡುವಂಥ ಒಂದು ಶಕ್ತಿ ಆ ಭಗವಂತ ನನಗೆ ಕೊಡಲಿ ಎನ್ನುವಂಥದ್ದು ಪ್ರಾರ್ಥನೆಯನ್ನು ಮಾಡಿ ಮತದಾನ ಮಾಡಿದ್ದೇನೆ. ನಾವಿವತ್ತು ಬಹಳ ದೊಡ್ಡ ಬಹುಮತದಿಂದ ಗೆಲ್ತೇವೆ ಎನ್ನುವಂಥ ಒಂದು ವಿಶ್ವಾಸ ಇದೆ. ಇವತ್ತು ಪ್ರಜಾಪ್ರಭುತ್ವದ ಒಂದು ಉತ್ಸವದ ದಿನ. ನಾನು ಎಲ್ಲ ಮತದಾರರಲ್ಲಿ ಮನವಿ ಮಾಡೋದಿಷ್ಟೇ, ಆದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡಿ ಒಳ್ಳೆಯ ಸರ್ಕಾರಗಳನ್ನು, ಒಳ್ಳೆಯ ಪ್ರಧಾನಮಂತ್ರಿಗಳನ್ನು ರಚನೆ ಮಾಡುವಂಥದ್ದು, ಉಳಿಸ್ಕೊಳ್ಳುವಂಥದ್ದು ಎರಡೂ ಕೂಡ ಅಕ್ಷರಶಃ ನಿಮ್ಮ ಕೈನಲ್ಲೇ ಇದೆ. ದಯವಿಟ್ಟು ನಿಮ್ಮ ಜವಾಬ್ದಾರಿಯನ್ನು ಅರಿತು ಬಂದು ಬಹುದೊಡ್ಡ ಮತದಲ್ಲಿ ಮತದಾನವನ್ನು ಮಾಡಿ ಅಂತ ಹೇಳಿ ನಾನು ಬೆಂಗಳೂರು ದಕ್ಷಿಣದ, ಬೆಂಗಳೂರಿನ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮತದಾನ ಆಗ್ತಾ ಇದೆ ಅಲ್ಲಿನ ಎಲ್ಲ ಮತದಾರರಲ್ಲಿ ನಾನು ವಿನಮ್ರಪೂರ್ವಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಇದು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಸೂರ್ಯ ಅವರ ಮಾತು. ಈಗಾಗಲೇ ತೇಜಸ್ವಿ ಸೂರ್ಯ ಅವರ ಮಾತೆ ಹೇಳುತ್ತೆ ಬ್ಯೂಟಿ ಆಫ್ ಡೆಮೋಕ್ರಸಿ ಏನು ಅನ್ನೋದನ್ನ. ಯಾಕಂದ್ರೆ ನಾನು ಮೊದಲು ವೋಟ್ ಮಾಡ್ಬೇಕು ಅಂತ ಹೋದೆ, ಆದ್ರೆ ನನ್ಗಿಂತ ಮೊದಲೇ ಜನರು ಕೂಡ ಅಲ್ಲಿ ಬಂದು ತನ್ನ ಹಕ್ಕನ್ನ ಚಲಾಯಿಸಿದ್ರು ಅನ್ನುವಂತಹ ಮಾತನ್ನ ಹೇಳಿದ್ರು. ಅದಕ್ಕೆ ಹೇಳೋದು ಬ್ಯೂಟಿ ಆಫ್ ಡೆಮೋಕ್ರಸಿ ಅನ್ನೋದನ್ನ. ಯಾಕಂದ್ರೆ ಸಾಕಷ್ಟು ಕಡೆಗಳಲ್ಲಿ ನಾವು ಏನೋ ಅನ್ಕೊಂಡಿರ್ತೀವಿ, ಏನೋ ಆಗಿರುತ್ತೆ. ಹಾಗಾಗಿ